ಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನನ್ನ ಅಪ್ಪಯ್ಯ, ತರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕಣ್ಣ. ಇಷ್ಟು ಒಳ್ಳೆ ಸ್ವಭಾವದವರಂದರೆ ನನಗೆ ತುಂಬ ಅವರ ಬಗ್ಗೆ ಗೌರವ. ನಾನು ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಇಲ್ಲಿ ಕೂತ್ಕೊಂಡು ನೋಡುವಾಗ ನನಗೆ ಇದು ಮಂಗಳೂರಿನಲ್ಲಿ ಅಡ್ಯಾರ್ ಗಾರ್ಡನ್ನಲ್ಲಿ ಅಲ್ಲದಿದ್ದರೆ ಉಡುಪಿಯಲ್ಲಿ ಅಮ್ಮಣ್ಣಿ ರಾಮಣ್ಣಿ ಹಾಲ್ನಲ್ಲಿ ಆಗಿದೆ ಅಂತ ಹಾಗೆ ನನಗೆ ಭಾಸ ಆಗ್ತದೆ. ನಿಜವಾಗಿ ಇಷ್ಟು ದೊಡ್ಡ ಹಾಲ್, ಈ ಸಣ್ಣ ವಿಲೇಜಿನಲ್ಲಿ ಇಷ್ಟು ದೊಡ್ಡ ಹಾಲ್ನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂದರೆ ನಮಗೆ ನಿಜವಾಗಿಯೂ ತುಂಬ ಖುಷಿ ತಂದಿದೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಅವರು ಮೊದಲೇ ಹೇಳಿದ್ದಾರೆ. ಅದಕ್ಕೆ ನಿಮಗೆ ಪತ್ರಿಕಾಕ್ಕೆ ಮತ್ತು ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಒಬ್ಬ ಸಹೋದರ, ಒಬ್ಬಳು ಸಹೋದರಿ, ಆ ಒಂದು ವ್ಯವಸ್ಥೆಯಲ್ಲಿ ನಾನು ಈ ಸಭಾಂಗಣ ನೋಡಿದಾಗ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಇಲ್ಲಿರುವ ಎಲ್ಲ ಜನರು ಎಷ್ಟು ಇಂಟ್ರೆಸ್ಟಿಂದ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಈ ಒಂದು ಸಭಕ್ಕೆ ಒಂದು ಖುಷಿ ಬರುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ಧನ್ಯವಾದಗಳು. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ವಾಂಟ್ ಟು ಎಕ್ಸಿಕ್ಯೂಟ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. There is an aspiration, there's a beautiful connection that we as Indians have, we as people from Kannadigas have, and we as people from south of India have. So ee ಒಂದು ನಮ್ಮ ಹೆಮ್ಮೆ, ಎಸ್ಪೆಷಲಿ ಈ ವರ್ಲ್ಡಲ್ಲಿ 192 countries, ಇರೋದು 236 countries, and I'm still a vegetarian. ಈ ಪೂರ್ತಿ ಭೂಮಂಡಲದಲ್ಲಿ ನಾನು ಒಬ್ಬನೇ pure vegetarian who's traveled that many countries. I just thought as a humor I must share that experience with you. Thank you for the reward and thank you. ಹೊರಗಡೆ ಹೋಗುವಾಗ ಸಾಧಾರಣ ಹೇಳೋ ಮಾತಿದೆ. ನಾನು ಕಳೆದ ಒಂದು ದಿನ ದುಬಾಯಿ ಒಂದು ಕಾರ್ಯಕ್ರಮಕ್ಕೆ ಹೋದೆ, ವಿಧಾನಸಭೆ ಎಡೆಯಿಂದ. ಎಲ್ಲೋದ್ರೂ ಕೂಡ ನಾವು ಸಾಧಾರಣ ಯಾವ ಒಂದು ಅಮೇರಿಕಕ್ಕೆ ಹೋದರೂ, ಕೆನಡಾಕ್ಕೆ ಹೋದರೂ, ಎಲ್ಲೋದ್ರೂ ಕೂಡ ನಾವೆಲ್ಲ ಈ ಜಗತ್ತನ್ನು ನಾವು ತಗೊಂಡು ಜಗತ್ತಲ್ಲಿ ಒಬ್ಬ ಮನುಷ್ಯನಿಗೆ ಸ್ವರ್ಗ ಇದ್ದರೆ ಅದು ನನ್ನ, ನಿನ್ನ, ನಮ್ಮ ಎಲ್ಲರ ಈ ಪ್ರೀತಿಯ ಭಾರತ ಅಂತ ನಮಗೆ ಅಭಿಮಾನದಿಂದ ಹೇಳುವಂಥ ಒಂದು ಮಣ್ಣಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಆರ್ ಸುಬ್ಬಯ್ಯ ಕಟ್ಟಯ್ಯನವರನ್ನು ಹೇಳದೇ ಇರಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಅಧ್ಯಕ್ಷರಲ್ಲಿ ಅವರ ಹೆಸರು ಇರಬೇಕು. ಇಲ್ಲದಿದ್ದರೆ ಕಮ್ಮಿ ಅಂದರೆ ಒಂದು ಸ್ವಾಗತ ಭಾಷಣವಾದರೂ ಅವರಿಗೆ ಸಿಗಬೇಕು. ಆರ್ ಸುಬ್ಬಯ್ಯ ಕಟ್ಟಯ್ಯವರಿಗೆ ಭಾಷಣ ಮಾಡ್ಬೋದು, ಸಂಘಟಿಸ್ಬೋದು, ಆದರೆ ಭಾಷಣ ನಿಮಗೆಲ್ಲ ಅಚ್ಚರಿ ಆಗ್ಬೋದು. ಅವರ ಇಷ್ಟತನಕ್ಕೆ ಯಾವುದೇ ಒಂದು ವೇದಿಕೆ, ಎಲ್ಲ ಕಾರ್ಯಕ್ರಮಗಳ ರೂವಾರಿ ಯಾರಂತ ಕೇಳಿದರೆ ಅದು ಆರ್ ಸುಬ್ಬಯ್ಯ ಕಟ್ಟೆ. ಆದರೆ ಇತ್ತೀಚೆಗೆ ನನ್ನ ಮಿತ್ರ ಜಡ್ಡೆ ಕೈಯಾರ್ ಇದ್ದಾರೆ. ಇತ್ತೀಚೆಗೆ ಜಡ್ಡೆ ಕೈಯಾರ್ ಮತ್ತು ರವಿ ನಾಯ್ಕರವರ ನಿರ್ಬಂಧದಿಂದ ಎಲ್ಲಾದರೂ ದೂರ ಕೂತ್ಕೊಳ್ತಾರೆ, ಇಲ್ಲದಿನ ಮುಂದೆ ಕೂತ್ಕೊಂಡ ಅಂಥ ಒಂದು ಅಪರೂಪದ ಕನ್ನಡ ಸೇವೆಯ ಮನುಷ್ಯರಾಗಿದ್ದಾರೆ ಶ್ರೀ ಆರ್ ಸುಬ್ಬಯ್ಯ ಕಟ್ಟೆ ಅವರು. ಅವರನ್ನು ಕಾಸರಗೋಡಿನ ಕನ್ನಡಿಗರ ಪರವಾಗಿ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿರುವ ಅದರ ಸಂಬಂಧಪಟ್ಟ ಮುಖ್ಯಮಂತ್ರಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿಕೊಂಡು ಪ್ರತ್ಯೇಕವಾಗಿ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಕೆ ಶೆಟ್ಟಿಯವರಿಗೆ ಜೀವನದಲ್ಲಿ ಒಮ್ಮೆ ಆದರೂ ಒಂದು ಶಾಲೆ ಆಗಬೇಕಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ, ಅದು ಕೂಡ ಇವತ್ತು ಪೂರ್ತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಶುಭವಾಗಲಿ. ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕೇರಳ, ಜೈ ಕರ್ನಾಟಕ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹಲವಾರು ವ್ಯಕ್ತಿತ್ವಗಳು ಪ್ರತಿನಿಧಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅದರ ಒಂದಂತೂ ಕಾಸರಗೋಡಿನ ಮಂಜೇಶ್ವರದ ಇತಿಹಾಸದಲ್ಲಿ ನಿಜಕ್ಕೂ ಬಹಳ ಸಂತೋಷ. ಕನ್ನಡಿಗರಿರುವ ಮನೆಗಳಿರೋದು ಬಹಳ ಕಮ್ಮಿ. ಆ ಒಂದು ಕಾರಣದಿಂದ ಆ ವಿಷಯದಲ್ಲೂ ತಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಪತ್ರಕರ್ತರ ನೂರಾರು ಸಮಸ್ಯೆಗಳಿವೆ. ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಕಾಸರಗೋಡಲ್ಲಿ ನಾನು ಈಗಲೂ ಒತ್ತಾಯ ಮಾಡ್ತಾ ಇದ್ದೀನಿ, ನಮಗೂ ಒಂದು ಕಾಸರಗೋಡಿನ ಕನ್ನಡಿಗರಿಗೆ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಎಂಬ ಒಂದು ಮನವಿಯನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಕೇಳ್ತಾರೆ. ತಂದೆ ತಾಯಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಆವಾಗ ಕೆಲವೊಮ್ಮೆ ತಂದೆ ತಾಯಿಯವರು ಮಲಯಾಳಿಗಳಾಗಿರ್ಬೋದು, ತುಳು ಭಾಷೆಗಳಾಗಿರ್ಬೋದು, ಕೊಂಕಣಿ ಮಾತನಾಡೋರಾಗಿರ್ಬೋದು. ಇವರು ಕಲಿತದ್ದು ಕನ್ನಡದಲ್ಲಿ,
3 ವರ್ಷಗಳ ಹಿಂದೆ ನಮ್ಮ ಮಕ್ಕಳಿಗೆ ಈ ಒಂದು ಮೀಸಲಾತಿ ಸಿಗ್ತಾ ಇದ್ದದ್ದು ಕನ್ನಡ ಕಲಿತ ಮಕ್ಕಳಿಗೆ ಸಿಗುವಂಥ ಒಂದು ಸವಲತ್ತಾಗಿತ್ತು. ಈಗ ಸಂಪೂರ್ಣವಾಗಿ ತಹಸೀಲ್ದಾರ್ ನಮ್ಮಲ್ಲಿ ಹೇಳೋ ಮಾತು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳಿದ ಮಾತು ಅಂತ ಹೇಳಿದರೆ ಕರ್ನಾಟಕ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ವಿಶಾಲವಾದ ಪ್ರಾಂತ್ಯ, ನಿಮ್ಮ ಪ್ರಾಂತ್ಯ ಅಂತ ಹೇಳಿದರೆ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಇದ್ದರೂ ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಕೂಡ ನಿಮ್ಮಲ್ಲಿದೆ. ನಾವು ಗಡಿನಾಡಿನ ಕನ್ನಡಿಗರನ್ನು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮನ್ನು ನೀವು ಜೊತೆ ಸೇರಿಸುವಂಥ ಕಾರ್ಯಕ್ರಮವಾಗಿ ಇದು ಬದಲಾಗಬೇಕು. ಅದೇ ರೀತಿಯಲ್ಲಿ ಗಡಿನಾಡಿನ ಕನ್ನಡ ಮಕ್ಕಳ ಇನ್ನೊಂದು ಸಮಸ್ಯೆಯನ್ನು ಮಾತ್ರ ನಿಮ್ಗೆ ಗಮನದಲ್ಲಿಟ್ಕೊಂಡು ನನ್ನ ಭಾಷಣವನ್ನು ಕೊನೆಗೊಳಿಸ್ತೀನಿ. ನಮಗೆ ಕೆಲವೊಂದು 30-40 ವರ್ಷಗಳಿಂದ ಕರ್ನಾಟಕದಲ್ಲಿ MBBS ಕಲಿಯೋಗ ಮಕ್ಕಳಿಗೆ, ಇಂಜಿನಿಯರಿಂಗ್ ಕಲೀಲಿಕ್ಕೆ ಹೋಗೋ ಮಕ್ಕಳಿಗೆ ಇಲ್ಲಿಯ ತಹಸೀಲ್ದಾರ್ಗಳು ಗಡಿನಾಡಿನ ಮಕ್ಕಳಿಗೆ ಗಡಿನಾಡ ಸರ್ಟಿಫಿಕೇಟ್ ಕೊಟ್ಟರೆ ನಮಗೆ ಒಂದು ಮೀಸಲಾತಿ ಸಿಗ್ತಾ ಇತ್ತು. ಕಳೆದ 3 ವರ್ಷಗಳಿಂದ ನಮ್ಮ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಮುಂದಿನ ನಿಮ್ಮ ಕರ್ನಾಟಕದ ಬಜೆಟಲ್ಲಿ ನಿಜಕ್ಕೂ ನಾವು ಕನ್ನಡಿಗರಂತ ಹೇಳಿದರೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ ಅಷ್ಟೊಂದು ಪ್ರೀತಿಯಿಂದ, ಹೆಮ್ಮೆಯಿಂದ, ಅಭಿಮಾನದಿಂದ ಆ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ಮಣ್ಣು ಈ ಗೋವಿಂದ ಪೈಗಳ ಮಣ್ಣು ಅಂತ ನಮಗೆ ಅಭಿಮಾನದಿಂದ ಹೇಳ್ಬೋದು. ನೀವೊಂದು ಆ ಬಜೆಟಲ್ಲಿ ನಮ್ಮ ಗಡಿನಾಡಿನ ಶಾಲೆಗಳ ಅಭಿವೃದ್ಧಿಗೋಸ್ಕರ ನಮಗೆ ಒಂದು ಆರ್ಥಿಕವಾದ ಸಹಾಯವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರ ಎಂ ಅಂತ ಹೇಳಿದರೆ ಅದು ಕೂಡ ಒಂದು ಮಂಜೇಶ್ವರ, ಅವರು ಮಂಜೇಶ್ವರದಲ್ಲಿ ಹುಟ್ಟಿ ಬೆಳೆದವರು. ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಗೋವಿಂದ ಪೈಗಳವರನ್ನು ಹೊಸ ಜಗತ್ತಿಗೆ ಪರಿಚಯ ಮಾಡಲಿಕ್ಕೋಸ್ಕರ ಗಿಳಿಬಿಂಡು ಅಂತ ಹೇಳಿ ಬಹಳ ಅದ್ದೂರಿ ಒಂದು 5 ಕೋಟೆ ಒಂದು ಪದ್ಧತಿ ಕೂಡ ಅದು ಉದ್ಘಾಟನೆಗೊಂಡದ್ದು ಈಗಲೂ ನನ್ನ ಮನಸ್ಸಲ್ಲಿ ನೆನಪಿದೆ. ಸಿದ್ದರಾಮಯ್ಯನವರು ಮತ್ತು ಕೇರಳದ ಮುಖ್ಯಮಂತ್ರಿಗಳು ಜಂಟಿಯಾಗಿ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಒಂದು ನೆನಪು ನಮ್ಮ ಮುಂದೆ ಇದೆ. ಆದರೆ ಈಗಲೂ ಕೂಡ ಒಂದೇ 1 ಕೋಟಿಯ ಒಂದು ಅಭಾವದಿಂದ ಹೋಗ್ತಾ ಇದೆ. ಆವಾಗ ನೀವು ಕೇಳ್ಬೋದು, ಶಾಸಕರೇ ನೀವು ಕೇರಳದ ಶಾಸಕರು, ನಿಮಗೆ ಕೊಡಲಿಕ್ಕೆ ಆಗಲ್ವಾ ಅಂತ ಕೇಳಿದರೆ ನಾನು ಮುಕ್ತವಾಗಿ ಹೇಳಿಬಿಡ್ತಾ ಇದ್ದೀನಿ, ಆರ್ಥಿಕವಾಗಿ ಬಹಳ ಸಮಸ್ಯೆಗಳಿರೋ ಒಂದು ಪುಟ್ಟ ಪ್ರಾಂತ್ಯ ಅಂತ ಕೇರಳ. ಈಗಲೂ ಕೂಡ ವಿಧಾನಸಭೆಯಲ್ಲಿ ನನ್ನ ಭಾಷಣವನ್ನು ಅವಲೋಕನ ಮಾಡಿದರೆ ಸಾಧಾರಣವಾಗಿ ವಿಧಾನಸಭೆಯಲ್ಲಿ 90% ಜನರು ಕೂಡ ರಾಜಕೀಯ ಭಾಷಣ ಮಾಡ್ತಾರೆ. ಮಾರನೇ ದಿನ ಪತ್ರಿಕೆಗಳಲ್ಲಿ ಅದು ದೊಡ್ಡ ವರದಿ ಬರ್ಬೋದು. ನನ್ನ ಪಕ್ಕದಲ್ಲಿರೋ MLAಗಳು ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ, ಏನು MLA ಅವರೇ ಇಷ್ಟು ಒಳ್ಳೆ ಭಾಷಣ ಮಾಡ್ತಾ ಇದ್ದೀರಿ, ಲೋಕಸಭಾ ಚುನಾವಣೆ ಮುಗಿದದ್ದು, ಒಂದು ಒಳ್ಳೆ ರಾಜಕೀಯ ಭಾಷಣ ಮಾಡಿ ಅಂತ ಹೇಳುವಾಗ ನಾನು ಈಗಲೂ 3 ವರ್ಷದಿಂದ ವಿಧಾನಸಭೆಯಲ್ಲಿ ನನ್ನ ಕ್ಷೇತ್ರದ ಜನರಿಗೋಸ್ಕರ ಅಭಿವೃದ್ಧಿ ವಿಷಯವಾಗಿ ಅಳ್ತಾ ಇರುವಂಥ ಒಬ್ಬ ವ್ಯಕ್ತಿ ಶಾಸಕನಾಗಿದ್ದೀನಿ. ನಾನು ಇವತ್ತು ಮೊನ್ನೆ ಎರ್ನಾಕುಳಂನಲ್ಲಿ ನಮ್ಮ ಮಕ್ಕಳು ಕೂಡ ನಮ್ಮ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರದ ಮಕ್ಕಳು ಕೇರಳದ ಶಾಲೆಗೆ ಬಂದು ಕಲಿಯುವಂಥ ಒಂದು ಕನ್ನಡ ಶಾಲೆಯಾಗಿದೆ ಆ ಶಾಲೆ. ನನ್ನ ಕ್ಷೇತ್ರದಲ್ಲಿ ನಾವು ದೇಶದಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ದೇಶದಲ್ಲಿ ಎಲ್ಲೆಲ್ಲಿ ಗಡಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಆಗಿದೆ, ಇನ್ನೊಂದು ಕಡೆ ಅಭಿವೃದ್ಧಿ ಆಗಲಿಲ್ಲ. ಗಡಿ ಅಂತ ಹೇಳುವಾಗ ಗಡಿ ನಾವು ಬಹಳ ಹಿಂದೆ ಇದ್ದೇವೆ ಅಂತ ಹೇಳುವಾಗ ಹೊಸ ಜನರೇಷನ್ ತೋರಿಸ್ತಾ ಇದ್ದಾರೆ, ಮಂಗಳೂರು ಹೇಗೆ ಡೆವಲಪ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ, ಅವರಲ್ಲೆಲ್ಲ ಒಂದು ನನ್ನ ಕ್ಷೇತ್ರದ ಬಗ್ಗೆ 1-2 ಮಾತನ್ನು ಹೇಳುವುದು ಅಂತ ಹೇಳಿದರೆ, ನಾವು 1956ರ ಭಾಷಾವಾರು ಪ್ರಾಂತ ರಚನೆಯ ಭಾಗವಾಗಿ ಕೇರಳಕ್ಕೆ ಸೇರಿಸಲ್ಪಟ್ಟವರು. ಈಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಗಡಿ ತಲಪಾಡಿಯಲ್ಲಿ ಒಂದು ಶಾಲೆ ಇದೆ, ಅದು ಒಂದು ಸರ್ಕಾರಿ ಅನುದಾನಿತ ಶಾಲೆ. ಅಲ್ಲೊಂದು ಕಾರ್ಯಕ್ರಮ ಕೂಡ ಜರುಗಿದೆ. ನಮ್ಮ ವೀರಪ್ಪ ಮೊಯ್ಲಿ ಅವರು ಕಲಿತಂಥ ಒಂದು ಶಾಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇರುವಂಥ ಒಂದು ಶಾಲೆ. ಯಾಕೆಂತ ಹೇಳಿದರೆ ಹೊಸಂಗಡಿಯ ನವೀನ ಸ್ಟೋರಿಗೆ ಬರುವಾಗ ಅಲ್ಲಿ ಕಾದು ಕುಳಿತುಕೊಳ್ತಾ ಇದೆ. ಈಗಲೂ ಅವರ ಕಾಸ್ಬತ್ತೆ ಐಟಮ್ ಬಾಟಮ್ ಎಲ್ಲ ಈಗಲೂ ನನ್ನ ಬಾಯಿಯಲ್ಲಿದೆ. ಯಾಕೆಂತ ಹೇಳಿದರೆ ಅಷ್ಟೊಂದು ಓದುವಿಕೆಯಿಂದ ಬೆಳೆದು ಬಂದವ. ಅವರ ಅಕ್ಕ ಕಾದಂಬರಿಯನ್ನು ಓದಲಿಕ್ಕೂ ಕೂಡ ಲಂಕೇಶ್ ಅವರ ಅಷ್ಟಿಷ್ಟಲ್ಲ. ಆದರೆ ಹೊಸ ತಲೆಮಾರಲ್ಲಿ ಯಾಕೆ ಒಂದು ಪುಸ್ತಕದ ಓದುವಿಕೆ ಬಗ್ಗೆ ಕಮ್ಮಿ ಆಗ್ತಾ ಇದೆ ಅಂತ ನಾವು ಹೇಳುವಾಗಲೂ ಕೂಡ ಓದೋ ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಸಿನಿಮಾ ನೋಡ್ಬೋದು, ಎಲ್ಲಕ್ಕೆ ಸೌಕರ್ಯ ಪ್ರದೇಶ. ಆದರೆ ನಾನು ಮಾತ್ರ ರಾಷ್ಟ್ರಕವಿ ಗೋವಿಂದ ಪೈ ಅವರ ಒಂದು ಪ್ರೀತಿಯಿಂದ ಅದೇ ಕಾಲೇಜಿಗೆ ಹೋದೆ. ಆವಾಗ ಅಲ್ಲಿ ನನಗೆ ಅಪ್ಲಿಕೇಶನ್ ಕೊಡೋರು ಕೇಳಿದರು, ಟ್ರಾವೆಲ್ ಆ್ಯಂಡ್ ಟೂರಿಸಮ್ BA ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಬಂದ ವರ್ಷ, ಯಾಕೆ ನೀನು ಕನ್ನಡಕ್ಕೆ ಸೇರ್ತಿ? BA ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಸೇರಿದರೆ ನಿನಗೆ ಡಿಗ್ರಿ ಮುಗಿದಂತ ಒಳ್ಳೆಯ ಕೆಲಸ ಸಿಗ್ಬೋದು, ಒಳ್ಳೆಯ ಮಟ್ಟಕ್ಕೆ ತಲುಪ್ಬೋದು ಅಂತ ಹೇಳುವಾಗ ನಾನು ಆವಾಗಲೇ ಹೇಳಿದೆ, ನಾನು ಈ ಕಾಲೇಜಿಗೆ ಬಂದಿರುವುದೇ ನಾನು BA ಕನ್ನಡ ವ್ಯಾಸಂಗ ಪೂರ್ತಿ ಮಾಡಲಿಕ್ಕೆ ಬಂದಿದ್ದೀನಂತ ಹೇಳಿ ನನ್ನ BA ಕನ್ನಡ ವ್ಯಾಸಂಗವನ್ನು ಪೂರ್ತಿ ಮಾಡಿದಂಥ ಒಬ್ಬ ವ್ಯಕ್ತಿತ್ವ ಈಗಲೂ ನೆನಪಾಗ್ತಾ ಇದೆ. ರವಿ ಬೆಳಗೆರೆ ಅವರ ಹಾಯ್ ಬ್ಯಾಂಗ್ಳೂರು ಮತ್ತು ನನ್ನ ಕ್ಷೇತ್ರದ ಜನರು ನನಗೆ ನೀಡಿದರು. ನಾನು ವಿಧಾನಸಭೆಗೆ ಹೋದ ಸಂದರ್ಭದಲ್ಲಿ ಪ್ರಥಮವಾಗಿ ನನಗೆ ಸಂತೋಷ ಕೊಟ್ಟ ವಿಷಯ ಅಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡ ಲೈಬ್ರರಿ ಇರೋದು ಕೇರಳ ವಿಧಾನಸಭೆಯಲ್ಲಿ. ಇಷ್ಟೊಂದು ಬಿರುಸಿನ ನನ್ನ ದಿನಚರಿಯಲ್ಲಿ ಕೂಡ 1-2-3 ತಾಸು ಕೂಡ ನನ್ನ ಪತ್ರಿಕೆಯನ್ನು ಅದೇ ರೀತಿಯಲ್ಲಿ ಪುಸ್ತಕಗಳನ್ನು ಓದದೇ ಇರೋ ಒಂದು ದಿವಸ ಕೂಡ ನನ್ನ ಜೀವನದಲ್ಲಿ ಹಾದು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹೋಗಿ
ವಿಧಾನಸಭೆಯ ಲೈಬ್ರರಿಗೆ ಹೋಗಿ ಪ್ರಥಮವಾಗಿ ಹೇಳಿದೆ, ನನ್ನ ಪ್ರಥಮ ಶಾಸಕರ ಸಬ್ಮಿಷನ್ ನಿಮ್ಮನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯಾಯಿತು. 56ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗೊಂಡಾಗ 57ರಲ್ಲಿ ದೇಶದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಚುನಾವಣೆ ಘೋಷಣೆಪಟ್ಟು ಚುನಾವಣೆ ಆರಂಭವಾಯಿತು. ನಮ್ಮ ದೇಶದಲ್ಲಿ 1957ರಲ್ಲಿ ಕೇರಳದ ಚುನಾವಣೆ ಘೋಷಣೆ ಮಾಡಿದಾಗ ಮಂಜೇಶ್ವರಕ್ಕೂ ಕೂಡ ಅವರು ಶಾಸಕನ ಚುನಾವಣೆಗೋಸ್ಕರ ಸಜ್ಜಾಗುವಂಥ ಘೋಷಣೆ ಬಂತು. ಆದರೆ ನಮ್ಮ ದೇಶದಲ್ಲಿ ಮಂಜೇಶ್ವರಕ್ಕೆ ಒಂದು ಐತಿಹಾಸಿಕವಾದ ಒಂದು ಇತಿಹಾಸ ಇದೆ. ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿದ ನಂತರ ಪ್ರಥಮವಾಗಿ ಮತಗಟ್ಟೆಗೆ ಜನರು ಹೋಗುವ ಸಂದರ್ಭದಲ್ಲಿ ಮಂಜೇಶ್ವರದ ಈ ಮಣ್ಣಿನ ಹಿರಿಯರು ಒಂದು ಮೇಜಿನ ಸುತ್ತ ಕುಳಿತು ಚರ್ಚೆ ಮಾಡಿದರು. ಅವರಿಗೆಲ್ಲರಿಗೂ ರಾಜಕೀಯ ಇತ್ತು. ಅವರು ಕೇಳಿದರು, ನಾವೆಲ್ಲ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಕನ್ನಡಿಗರು ಒಂದು ಪ್ರದೇಶ ತುಳುನಾಡು ಅಂತ ಹೇಳ್ತೇವೆ, ನಮಗೆ ಚುನಾವಣೆ ಬೇಕಾ ಬೇಡವಾ ಅಂತ ಪ್ರಥಮವಾಗಿ ಚರ್ಚೆ ಮಾಡಿದರು. 1957 ವಿಧಾನಸಭಾ ಕ್ಷೇತ್ರ ಎಂಬ ಒಂದು ಹಿನ್ನೆಲೆ ಮತ್ತು ಐತಿಹಾಸಿಕ ದಾಖಲೆ ಇರುವ ಒಂದು ಮಣ್ಣಾಗಿದೆ ಮಂಜೇಶ್ವರ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಹಿರಿಯರಲ್ಲಿ ರಾಜಕೀಯ ಇದ್ದರು, ಅವರಲ್ಲಿ ಯಾವುದೇ ಒಂದು ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಕೂಡ ಒಂದು ಚುನಾವಣೆಯಲ್ಲಿ ಜೊತೆ ಸೇರಿಸಿಕೊಂಡು ಮತದಾನ ಬೇಡ ಅಂತೇಳಿ ಒಬ್ಬರು ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗಿದ್ದರೆ ಆ ಒಂದು ಪಾರಂಪರ್ಯವಾದ ಗುಣ ಈಗಿನ ನಮ್ಮಲ್ಲೂ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿಯುತ್ತಾ ಇಲ್ಲ. ವೇದಿಕೆಯಲ್ಲಿ ಇನ್ನೂ ಕೂಡ ಉಜ್ವಲ ಭಾಷಣಗಾರರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಕೂಡ ವಾಲ್ಟರ್ ಅವರ ಪಕ್ಕದಲ್ಲೇ ರವಿ ಬೆಳಗೆರೆ ಅವರ ಮಗಳನ್ನು ನಾನು ನೋಡಿದೆ. ಅನಿರೀಕ್ಷಿತವಾಗಿ ಯಾಕೆ ಹೇಳ್ಬೇಕಂತ ಹೇಳಿದರೆ, ನಾನು ನನ್ನ ಯಾಕೆ ಮಂಜೇಶ್ವರನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಷ್ಟೊಂದು ಭಾಷೆಗಳಿಂದ, ಸಂಸ್ಕೃತಿಗಳಿಂದ, ಕಲೆಗಳಿಂದ, ಧರ್ಮಗಳಿಂದ ಸಂಪದ್ಭರಿತಗೊಂಡಂಥ ಒಂದು ಮಣ್ಣು. ಇನ್ನೊಂದು, ನಾನು ಇತ್ತೀಚೆಗೆ ಸಣ್ಣ ಪ್ರಾಯದಿಂದಲೇ ಹಲವಾರು ಉಸ್ತುವಾರಿಗಳನ್ನು ವಹಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಕೇರಳದ ಅತಿ ಸಣ್ಣ ಪ್ರಾಯದಲ್ಲಿ ಬಾಂಬು ಕಾರ್ಪೊರೇಷನ್ ನಿಗಮ ಮಂಡಳಿಯ ನಿರ್ದೇಶಕನಾಗಿ ಒಂದು ಭಾಗ್ಯ 2001ರಲ್ಲಿ ಆಂಟನಿ ಅವರು ಮುಖ್ಯಮಂತ್ರಿಯಾದ ಒಂದು ಕಾಲದಲ್ಲಿ ನನಗೆ ಲಭಿಸಿದೆ. ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳವರ ಮಣ್ಣು ಅಂತ ನಾವು ಹೇಳ್ತೇವೆ. ಹಿಂದೂ ಮುಸಲ್ಮಾನರ ಮತೀಯ ಸಾಮರಸ್ಯವನ್ನು ಜಗತ್ತಿಗೆ ನೀಡಿದ ಬಪ್ಪನಾಡು ಬ್ಯಾರಿ ಎಂಬ ಯಕ್ಷಗಾನವನ್ನು ಈ ಜಗತ್ತಿಗೆ ಸಮರ್ಪಣೆ ಮಾಡಿದ ಪಾರ್ಥಿಸುಬ್ಬನವರ ಮಣ್ಣು ಈ ಮಂಜೇಶ್ವರ. ಈಗಾಗಲೇ 2020 ಕ್ರಿಕೆಟಲ್ಲಿ 140 ಕೋಟಿ ಭಾರತೀಯರು ನಾವು ಸಂತೋಷಪಟ್ಟಂಥ ಒಂದು ಪ್ರಶಸ್ತಿ ನಮಗೆ ಸಿಕ್ಕಿದಂಥ ಸಂದರ್ಭ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂತ ಹೇಳುವಾಗ ಅನಿಲ್ ಕುಂಬ್ಳೆ ಅವರ ಜೊತೆಯಲ್ಲಿರುವ ಆ ಕುಂಬಳೆ ಕೂಡ ನನ್ನ ಕ್ಷೇತ್ರದ ಕುಂಬಳೆ ಪಂಚಾಯತಿನ ಕುಂಬಳೆ. ಅನಿಲ್ ಕುಂಬ್ಳೆ ಅವರಲ್ಲಿ ಒಂದು ಇಂಟರ್ವ್ಯೂ ಮಾಡುವಾಗ ಅವರಿಗೆ ಬೆಂಗಳೂರಲ್ಲಿ ವೃತ್ತ ಇರ್ಬೋದು. ಅನಿಲ್ ಕುಂಬ್ಳೆ ಅವರ ಜೀವನದಲ್ಲಿ ಅವರಿಗೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಅವರ ಹೆಸರಲ್ಲಿ ಒಂದು ರಸ್ತೆ ಇರುವುದು, ಅದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅನಿಲ್ ಕುಂಬ್ಳೆ ರಸ್ತೆ ಅಂತೇಳಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥ ರಸ್ತೆ ಇದೆ. ಆ ರಸ್ತೆ ವೇದಿಕೆಯಲ್ಲೂ ವೇದಿಕೆ ಮುಂಭಾಗದಲ್ಲಿ ಕೂಡ ಹೆಸರು ಹೇಳಲಿಕ್ಕೆ ಹೊರಟ್ರೆ ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಜೀವನದಲ್ಲಿ ಪ್ರಥಮ ಭಾಗ್ಯ ಯಾವುದು ಅಂತ ಕೇಳಿದರೆ ಭಾರತೀಯನಾಗಿ ಹುಟ್ಟಿದ್ದು. ಇನ್ನೊಂದು ಭಾಗ್ಯ ಯಾವುದು ಅಂತ ಕೇಳಿದರೆ ಭಾರತದೊಳಗಡೆ ಮಿನಿ ಭಾರತ ಅಂತ ಹೇಳುವ ನನ್ನ ಮಂಜೇಶ್ವರದಲ್ಲಿ ಹುಟ್ಟಿದ್ದು. ಮಂಜೇಶ್ವರ ಅಂತ ಹೇಳುವಾಗ ಗೋವಿಂದ ಪೈಗಳ ಮಣ್ಣು ಅಂತ ನಾವು ಅಭಿಮಾನದಿಂದ ಹೇಳ್ತೇವೆ. ಒಂದು ಕನ್ಫ್ಯೂಷನ್ ಹೇಳ್ತಾರೆ, ಹಿರಿಯರಿದ್ದಾರೆ, ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳು ಅಂತ ಹೇಳುವಾಗ ಕೆಲವರು ನನ್ನಲ್ಲಿ ಸಂವಾದಕ್ಕೆ ಬರ್ತಾರೆ. ಯಾಕಂತ ಹೇಳಿದರೆ, ಒಂದು ಭಾಷೆಯ ಅಭಿಮಾನದ ಮೇರೆಗೆ ನಾವೆಲ್ಲ ಇಲ್ಲಿ ಒಂದು ಕರ್ನಾಟಕದ ಹಲವಾರು ವಲಯಗಳಲ್ಲಿ ಮಿಂಚುತ್ತಾ ಇರುವ ನಕ್ಷತ್ರಗಳು ನನ್ನ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲ ಜೊತೆ ಸೇರಿದ್ದೇವೆ. ಬಹುಶಃ ಈಗಾಗಲೇ 2 ಪೌರ ಸನ್ಮಾನ ನಮ್ಮ ವೇದಿಕೆಯಲ್ಲಿ ನಡೆದಿದೆ. ನಾನು ಇತ್ತೀಚೆಗೆ ಭೇಟಿಯಾದ ನನಗೆ ರಾಜಕೀಯ ವಲಯದಲ್ಲಿ ನನ್ನ ಗುರುಗಳಂತ ಹೇಳ್ಬೋದು, ಮಂಜುಗಳಲ್ಲಿ ದಾಖಲೆ ಆಗುವಂಥ ಒಂದು ಕಾರ್ಯಕ್ರಮ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಮಂಜೇಶ್ವರದ ಸೀತಾಂಗೋಳಿಯಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡುವ ಸಂದರ್ಭದಲ್ಲೂ ಅಧ್ಯಕ್ಷರ ಭಾಷಣವನ್ನು ಆಲಿಸುವಾಗಲೂ ಉದ್ಘಾಟಕರ ಭಾಷಣವನ್ನು ಕೇಳುವಾಗಲೂ ನಾನು ಆ ಕುರ್ಚಿಯಲ್ಲಿ ಕೂತು ಇಲ್ಲಿ ಜೊತೆ ಸೇರಿರುವ ಜನರಲ್ಲಿ
ಭಾಗ್ಯವಂತ ಯಾರು ಎಂಬುದನ್ನು ನಾನು ಮನಸಾರೆ ಒಂದು ಪ್ರಶ್ನಾರ್ಥಕವಾಗಿ ನನ್ನಲ್ಲಿ ನಾನೇ ಕೇಳ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ ಉತ್ತರ ಅಂತ ಹೇಳಿದರೆ, ಇಲ್ಲಿ ಪ್ರಥಮ ಭಾಗ್ಯವಂತ ನಾನೇ ಅಂತ ನನಗೆ ಅನಿಸ್ತಾ ಇತ್ತು. ಹೇಳ್ಬೋದು ಸಂದರ್ಭದಲ್ಲಿ ನಾನು ಆವಾಗಲೇ ಪತ್ರಿಕೆ ನೋಡಿ ನಾನು ಅವರಿಗೆ ಒಂದು ಕರೆ ಮಾಡಿದ್ದೆ. ಒಂದು ಇನ್ನೊಂದು ವ್ಯಕ್ತಿ ನಾವು ದುಬೈಯಲ್ಲಿ ಕೆಲವೊಂದು ಮಂದಿಯನ್ನು ಕೇವಲ ಪುಸ್ತಕದಲ್ಲಾಗಲಿ ಯಾವುದೇ ಪ್ರಯಾಣದಲ್ಲಾಗಲಿ ಭೇಟಿ ಕೊಟ್ಟರೆ ಏನು ರಾಜೇಶ್ವರಿ ದೇವಸ್ಥಾನ ಅವರ ಒಂದು ಪ್ರೀತಿಯನ್ನು ನೋಡ್ತಿದ್ದೇನೆ. ಯಾವ ರೀತಿ ಪ್ರೀತಿಯನ್ನು ಮಾತಾಡೋದು ಅಂತಹ ತುಂಬ ಕಡಿಮೆ ಜನ ಸಿಗ್ತಾರೆ. ಇಲ್ಲದಿದ್ದರೆ ಪತ್ರಕರ್ತರಂದರೆ ಸ್ವಲ್ಪ ಅವರಿಗೆ ಒಂದು ವಿಶೇಷ ಇದೆ ಇರ್ತದೆ. ನಮ್ಮಿಂದಾಗಿ ಎಲ್ಲ ಇವಾಗ ಅವರಿಂದ ಒಂದು ಕಾರ್ಯಕ್ರಮದ ನೇರ ಪ್ರಸಾರ ಆಗ್ತಾ ಇದೆ. ಫಾಕ್ಸ್ 24 ಇದು ಲೈವ್ ಕಾರ್ಯಕ್ರಮ ನ್ಯೂಸ್ ಚಾನಲ್ ಆಗಿ ದಯವಿಟ್ಟು ಅದನ್ನು ಕೂಡ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಒಂದು ಅವಕಾಶ ಇಡೀ ಜಗತ್ತಿನಾದ್ಯಂತ ನೋಡುವಂಥ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀವಿ. ನಾವು ಕಾರ್ಯಕ್ರಮ ಏನೇನೋ 2 ನಿಮಿಷದಲ್ಲೇ ಮುಗಿಸ್ತೇವೆ. ಮತ್ತು ನಾವು ನೇರವಾಗಿ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಸನ್ಮಾನಿತರು ಶ್ರೀ ಕೆ ಶೆಟ್ಟಿಯವರು ಅವರ ಚುಟುಕಾದ ತಮ್ಮ ಮಾತು, ಹಾಗೆ ನಮ್ಮ ರವೀಂದ್ರ ಕುಮಾರ್ ಸರ್, ಕಂದ ಕಂದ ನೀನೇ ಚಂದ ಅಂತ ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ನನಗೆ ಸುಬ್ಬಯ್ಯಕಟ್ಟೆ ನನಗೆ ಫೋನ್ ಮಾಡಿ ಬೆಟ್ಟದ ಚೇಳು ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನನಗಾಯಿತು ಏನೋ ಸಣ್ಣ ಏನಾದರೂ ಪ್ರೋಗ್ರಾಮ್ ಇರ್ಬೋದು, ಆಯಿತು ನಾನು ಬರ್ತೀನಿ, ನೀವು ಇದು ಇಷ್ಟು ದೊಡ್ಡ ಕಾರ್ಯಕ್ರಮ. ಅದರಲ್ಲಿಯೂ ನನಗೆ ತುಂಬ ಖುಷಿಯಾದ್ದು, ನನ್ನ ಅಭಿನಂದನೆ ಕಾರ್ಯಕ್ರಮವನ್ನು ನಮ್ಮ ಮಂಜೇಶ್ವರದ MLA ಅಶೋಕ್ ಅವರು, ಅಂದರೆ ಅವರಿಗೆ ಅಷ್ಟು ಪ್ರೀತಿ ಇಟ್ಟು ಆ ಸತ್ಕಾರ ಕಾರ್ಯಕ್ರಮವನ್ನು ಅವರ ಕೈಯಿಂದ ಮಾಡಿದ್ದಾರೆ. ಅದು ನಿಜವಾಗಿಯೂ ನನ್ನ ಒಂದು ತುಂಬ ಒಂದು ಪುಣ್ಯ ಅಂತ ನಾನು ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿದ್ರೆ ಮಾಡಿಸುವ ಹಿಂತಿರುಗಿ ಹೋಗರಂತೆ ನಿನ್ನನ್ನು ಏಳು ಬೆಟ್ಟದ ಚೇಳು ಕಡಲಲು ಸುತ್ತಿಸಿ ಬರ್ತಾನೆ. ഈ ക്ലാസ് മുറികൾ ഇനി സജീവമാവുകയാണ്. പുതിയ അധ്യയന വർഷത്തിലേക്ക് തയ്യാറെടുക്കുന്ന എല്ലാ പ്രിയ കൂട്ടുകാർക്കും കേരള പോലീസിൻ്റെ സ്വാഗതം. വീട്ടിൽ നിന്നും സ്കൂളിലെത്തുന്നവരെയും സ്കൂളിൽ നിന്നും തിരികെ വീട്ടിലെത്തുന്നവരെയും കുട്ടികളുടെ സുരക്ഷയ്ക്കായി പോലീസ് നിങ്ങളോടൊപ്പമുണ്ട്. അതിലേക്കായി ഒരു വിദ്യാർത്ഥി സുരക്ഷാ പദ്ധതി തന്നെ ഈ അധ്യയന വർഷം പോലീസ് നടപ്പിലാക്കുന്നുണ്ട്. സ്കൂളുകളിൽ മാത്രമല്ല, യാത്രാമധ്യയുള്ള എല്ലാ മേഖലകളിലും നിരീക്ഷണം ഉറപ്പിക്കുന്നതാണ് പോലീസിന്റെ ഈ പുതിയ പദ്ധതി. സ്കൂൾ ബസ്സുകളിലെ ഡ്രൈവർമാർ, കണ്ടക്ടർമാർ, മറ്റു ജീവനക്കാർ നിർബന്ധമായും പോലീസ് ക്ലിയറൻസ് സർട്ടിഫിക്കറ്റ് എടുത്തിരിക്കണമെന്ന് നിർദ്ദേശം നൽകിയിട്ടുണ്ട്. സ്കൂൾ വിദ്യാർത്ഥികളെ ലക്ഷ്യമിട്ടുള്ള ലഹരി സംഘങ്ങളെ കുരുക്കുന്നതിനായി സ്കൂളുകൾ, കോളേജുകൾ, ട്യൂഷൻ സെന്ററുകൾ എന്നിവിടങ്ങളെല്ലാം ശക്തമായ പോലീസ് നിരീക്ഷണവും പെട്രോളിംഗും ഏർപ്പെടുത്തിയിട്ടുണ്ട്. സ്കൂൾ പരിസരത്ത് പതിവായി തമ്പടിക്കുന്നവരെയും വന്നുപോകുന്ന കച്ചവടക്കാരെയും പോലീസ് വാച്ച് ചെയ്യുന്നുണ്ട്. സ്കൂളുകളുടെ പരിസരത്തുള്ള കടകളിൽ ലഹരി വസ്തുക്കൾ വിൽക്കുകയോ സൂക്ഷിക്കുകയോ ചെയ്യുന്നുണ്ടോ എന്നറിയുവാൻ പോലീസിന്റെ നിരീക്ഷണം ഏർപ്പെടുത്തിയിട്ടുണ്ട്. ലഹരി വിൽപ്പന സംബന്ധമായ എന്തെങ്കിലും വിവരങ്ങൾ നിങ്ങൾക്ക് ലഭിക്കുകയാണെങ്കിൽ നിങ്ങൾ ഉറപ്പായും 112 വിളിച്ചറിയിക്കുകയോ യോദ്ധാവ് വാട്സാപ്പ് നമ്പറിൽ മെസ്സേജ് ചെയ്യാവുന്നതുമാണ്. ഇവളണിയും പൊന്നല്ലേ കനവുണരും ദിനമല്ലേ മുഞ്ചത്തി പെണ്ണിൻ നിൻ മനം പെണ്ണഴകിനു മിഴിവേകി എന്നെന്നും നിന്നില്ലേ മാറ്റേറും പൊന്നിൻ താരമേ.
Kerala and Karnataka, the glow of purity. City Gold, gold and diamonds. Kerala and Karnataka. ലക്ഷ്യം മികച്ച ജോലിയാണെങ്കിൽ പഠിക്കാം റൂട്രോണിക്സിന്റെ ഗവൺമെന്റ് അംഗീകൃത കോഴ്സുകൾ. കേരളത്തിലുടനീളമുള്ള അംഗീകൃത പഠന കേന്ദ്രങ്ങൾ വഴി SSLC, +2, ഡിപ്ലോമ, ഡിഗ്രി പഠനം പൂർത്തിയാക്കിയവർക്ക് ഇപ്പോൾ അപേക്ഷിക്കാം. SC/ST വിദ്യാർത്ഥികൾക്ക് 100% സൗജന്യവും ഒപ്പം മറ്റ് വിഭാഗങ്ങൾക്ക് നിബന്ധനകളോടെ 20% വരെ ഫീസ് ഇളവിലും പഠിക്കാൻ അവസരം. PSC നിയമനങ്ങൾക്ക് യോഗ്യമായ ഗവൺമെന്റ് അംഗീകൃത കോഴ്സുകൾ കൂടാതെ റൂട്രോണിക്സ് സർട്ടിഫൈഡ് കോഴ്സുകളും തിരഞ്ഞെടുക്കാം. കമ്പ്യൂട്ടർ പരിജ്ഞാനം നേടാം, ജോലി സാധ്യതകൾ കൂടുതൽ ഉറപ്പുള്ളതാക്കാം. കേരള സ്റ്റേറ്റ് റൂട്രോണിക്സിലൂടെ സുരക്ഷിതമായ ഭാവിക്ക് ഉറപ്പുള്ള അടിത്തറ. വിളിക്കൂ 9072 767 005 or visit www.eduskilling.com. Venus Trading and Services, your trusted partner in Qatar. Looking for reliable services in Qatar? Welcome to Venus Trading and Services, your trusted partner near Al Said Bakery in Muntasa, Doha. Let us introduce our range of activities. At Venus Trading and Services, we offer certificates attestation in India and Qatar, legal translation in several languages, police clearance certificates, data flow and prometric, company formation, health card services. Our experienced team ensures smooth and hassle-free processes. Choose Venus Trading and Services as your trusted partner in Qatar. Contact us today 55488910. Venus Trading and Services near Al Said Bakery in Muntasa, Doha. Partner with Al Farha Tours and Service. ചില ബന്ധങ്ങൾ വിലമതിക്കാനാവാത്തതാണ്. അതിന്റെ സൗന്ദര്യം പറഞ്ഞറിയിക്കാനാവില്ല. 4 നൂറ്റാണ്ടിന്റെ സുവർണ പാരമ്പര്യം. സിറ്റി ഗോൾഡ്, ഗോൾഡ് ആൻഡ് ഡയമണ്ട്സ് മറ്റേതിനേക്കാളും മികച്ചത് നൽകുമെന്ന ഉറപ്പ് എന്നെ ഞാനാക്കി മാറ്റി. ശരിയാണ്, അത് അത്രമേൽ അമൂല്യമാണ്. യഥാർത്ഥ 916 സ്വർണ്ണാഭരണങ്ങളുടെ വിപുലമായ ഷോറൂം സിറ്റി ഗോൾഡ്, ഗോൾഡ് ആൻഡ് ഡയമണ്ട്സ്. ഇനി ചെറുവത്തൂരിലും പൊന്നിന് പൂക്കാലം. സിറ്റി ഗോൾഡ്, ഗോൾഡ് ആൻഡ് ഡയമണ്ട്സ്, ചെറുവത്തൂർ, കേരള, കർണാടക. ಬೆಟ್ಟದ ಚೇಳು ಕಡಲಲು ಸುತ್ತಿಸಿ ಬರ್ತಾನೆ. ರೆಕ್ಕೆಯ ಕುದುರೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನಿನ್ನ ಅಪ್ಪಯ್ಯ. ಹಂಸನಾವೆಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಚೇಳು ಕಡಲಲು ಸುತ್ತಿಸಿ ಬರ್ತಾನೆ. ಅಲ್ಲಾವುದ್ದೀನನ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿದ್ರೆ ಮಾಡಿಸುವ ಗಳನ್ನು ಹಿಂತಿರುಗಿ ಹೋಗದಂತೆ ಬೊಗಸೆಯಲ್ಲಿ ತರುವ ನನ್ನ ಅಪ್ಪಯ್ಯ, ತರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ. ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ಹಾಗೆ ನಿನ್ನನ್ನು ಏಳು ಬೆಟ್ಟದ ಚೇಳು ಕಡಲಲು ಸುತ್ತಿಸಿ ಬರ್ತಾನೆ.
ಜಿಂಕೆಯ ಕುದುರೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನಿನ್ನ ಅಪ್ಪಯ್ಯ. ಹಂಸನಾವೆಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಚೇಳು ಕಡಲಲು ಸುತ್ತಿಸಿ ಬರ್ತಾನೆ. ಅಲ್ಲಾವುದ್ದೀನನ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆ